ಆಡಿದ್ದೆ ಬೋಂಡ್ ಅದ್ರಲ್ಲಿ ಸೂಪರ್. ನಾವೇ ವಿನ್ ಆಗೋದು. ನಾನ್ ಮಾಡಿದ್ಮೇಲೆ ಯಾರು ನೋಡ್ಕೊಂಡ್ ಮಾಡಂಗಿಲ್ಲ ಗೈಸ್. ಕಿಶೋರ್ ಮೋಮೋಸ್ ಆಗೋಗ್ಬಿಡುತ್ತೆ. ಸೂಪರ್. ಇವ್ರು ತುರಿಯೋದ್ರಲ್ಲಿ ಎಕ್ಸ್ಪರ್ಟ್ ಗೈಸ್. ಯಾಕಪ್ಪ ಯಾರ್ ಕಾಣೋದು ಗೈಸ್ ನೋಡಿ. ರಾಕ್ ಪೇಪರ್ ಸೀಸರ್. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನ್ ಟಾಪ್ ಆಗಿ ಬರ್ತಾನೆ. ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡೋ ನಮಸ್ಕಾರ ಗುರು. ನಾನು ನಿಮ್ಮ ಕಿಶೋರ್ ವಿರಾಟ. ಸೊ ಗೈಸ್ ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ ನಾವು ಮಾಡ್ತಾ ಇರೋದು ಮೋಮೋಸ್. ನಮ್ಮ ಜೊತೆ ಇದ್ದಾರೆ ಮಿಸ್ ಸೌಮ್ಯಶ್ರೀ, ನಮ್ಮ ಅಸಿಸ್ಟೆಂಟ್ ಶೆಫು ಸೌಮ್ಯಶ್ರೀ ಜೊತೆ ನಾವು. ಸೊ ಇವತ್ತು ನಾವು ಮಾಡ್ತಾ ಇರೋದು ಪನ್ನೀರ್ ಮೋಮೋಸು. ಆಮೇಲೆ ಟ್ವಿಸ್ಟ್ ಇರುತ್ತೆ. ಸೊ ಟ್ವಿಸ್ಟ್ ಏನಂತ ಹೇಳಿ ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಸೊ ಇವಾಗ ನಾವು ಮೋಮೋಸ್ನ ಮಾಡೋಣ. ಮಿಸ್ ನಮ್ಮ ಅಸಿಸ್ಟೆಂಟ್ ಶೆಫ್ ರೆಡಿನಾ? ಇವಾಗ ಪನ್ನೀರ್ ಮೋಮೋಸ್ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಪನ್ನೀರು, ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡ್ರು, ಚಿಲ್ಲಿ ಫ್ಲೇಕ್ಸು, ಆರ್ಗಿನೋ ಮತ್ತು ಸಾಲ್ಟು, ಅದ್ರ ಜೊತೆ ಮೈದಾ. ಅದ್ರ ಜೊತೆ ಬೇಕಾಗಿರೋದು ಕ್ಯಾಪ್ಸಿಕಮು, ಆನಿಯನ್ನು, ಕ್ಯಾರೆಟು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಮೇನ್ ಬೇಕಾಗಿದೆ. ಸೊ ಗೈಸ್ ಇವಾಗ ವೆಜಿಟೇಬಲ್ಸ್ನೆಲ್ಲ ನಮ್ಮ ಅಸಿಸ್ಟೆಂಟ್ ಶೆಫು ಕ್ಲೀನಾಗಿ ಕಟ್ ಮಾಡ್ತಾರೆ. ಸೊ ನಾನು ಇವಾಗ ಮೈದಾನ ಕ್ಲೀನಾಗಿ ಡೋ ಮಾಡ್ತೀನಿ. ಓಕೆನಾ? ಇವಾಗ ನಾನು ತೊಗೊಂಡಿರೋದು 150 ಗ್ರಾಮು ಮೈದಾ. ಸೊ ಈಗ ಮೈದಾ ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಕೊಂಡಿದ್ದಾಯ್ತು. ಸೊ ಈಗ ಇದನ್ನ ಮುಚ್ಚೋಣ ಗೈಸ್, ಮುಚ್ಚಿಡೋಣ. ಮುಚ್ಚಿಟ್ಬಿಟ್ಟು ಒಂದು 10 ಮಿನಿಟ್ಸ್ ಬಿಡೋಣ. ಇದನ್ನ ಕಲ್ಸೋದು, ಮೈದಾ ಕಲ್ಸೋದು ನಿಮ್ಮದು, ತರಕಾರಿ ಹಚ್ಚೋದೆಲ್ಲ ನಂದು ಅಂತ ಹೇಳ್ಬಿಟ್ಟು ತಿರ್ಗಾ ಈಗ ಇದನ್ನ ಹಚ್ಚೋದು ನನಗೆ ಕೊಟ್ಟವ್ರೆ ಗೈಸ್. ಗೈಸ್ ತೊಳಕಮ್ಮ ಅಂತ ಅಷ್ಟೇ ಹೇಳಿದ್ರು, ಹಚ್ಚಕ್ಕೆ ಹೋಗಿದ್ದವರು, ನಾನಲ್ಲ. ಗೈಸ್ ವೆಜಿಟೇಬಲ್ಸ್ ಎಲ್ಲ ಹಚ್ಕೊಂಡಿದ್ದಾಯ್ತು. ಈಗ ಪನ್ನೀರ್ನ ಪೀಸ್ ಮಾಡ್ಕೊಳ್ಳೋದು ಬೇಡ, ಪನ್ನೀರ್ನ ಏನು ತುರ್ಕೊಳ್ಳೋಣ. ಅಷ್ಟರಲ್ಲಿ ನೀವು ಬಾಣ್ಲಿ ಇಕ್ಕಿ. ಏನಿದು, ಏನಕ್ಕಿದು? ಅದೇ ಇದನ್ನೆಲ್ಲ ಸ್ಟಫಿಂಗ್ಸ್. ಸೊ ಗೈಸ್ ಈಗ ಪನ್ನೀರ್ ತುರ್ಕೊಳ್ಳೋ ಅಷ್ಟರಲ್ಲಿ ನಾನು ಈ ಬಾಣ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು, ಸೊ ಈಗ ಸ್ಟಫಿಂಗ್ಸ್ ಬೇಕಲ್ಲ ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಾನು ಯಾವತ್ತೂ ಪನ್ನೀರ್ ತುರ್ದೇ ಇರಲಿಲ್ಲ. ನಾನು ದಿನ ತುರಿತೀನಿ ಗೈಸ್. ಗೈಸ್ ಹಂಗಲ್ಲ ಹೇಳಿದ್ದು. ಎಷ್ಟೊಂದು ಪನ್ನೀರ್ ರೆಸಿಪಿ ಮಾಡಿರ್ತೀವಿ, ಯಾವತ್ತು ತುರ್ದಿ ಏನಕ್ಕೂ ಇದು ಮಾಡಿರ್ಲಿಲ್ಲ. ಬರೀ ಯಾವಾಗ್ಲೂ ಕ್ಯೂಬ್ಸ್, ಫ್ರೈಸ್ ಆ ಥರ ಮಾಡಿದ್ದೆ. ಇದೇ ಫಸ್ಟ್ ಟೈಮ್ ತುರಿತಿರೋದು ಪನ್ನೀರ್ನ. ಅದು ಸೊ ಗೈಸ್ ಈಗ ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ವೆಜಿಟೇಬಲ್ಸು, ಅದನ್ನು ಎಣ್ಣೆ ಕಾಯ್ದ ಮೇಲೆ ಸೊ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ ಗೈಸ್. ಇವ್ರು ತುರಿಯೋದ್ರಲ್ಲಿ ಎಕ್ಸ್ಪರ್ಟು ಗೈಸ್, ಚೆನ್ನಾಗಿ ತುರಿದವ್ರೆ. ಸೌಮ್ಯಶ್ರೀ ಅವರು ತುರಿಯೋದ್ರಲ್ಲಿ ಎಕ್ಸ್ಪರ್ಟು ಗೈಸ್. ನಾನು ಹಚ್ಚೋದ್ರಲ್ಲೂ ಎಕ್ಸ್ಪರ್ಟ್. ನೋಡಿ ಎಷ್ಟು ಸಣ್ಣಗೆ, ಎಷ್ಟು ನೀಟಾಗಿ ಚೆನ್ನಾಗಿ ತುರಿದವ್ರೆ. ಹಾಕಿ ಇದು ಆಯ್ತು. ಇದು ಫಸ್ಟ್ ಈ ಕಡೆದು. ಫಸ್ಟು ಗೈಸ್ ಶುಂಠಿ ಹಾಕ್ತಾ ಇದೀವಿ, ಆಮೇಲೆ ಬೆಳ್ಳುಳ್ಳಿ ಹಾಕ್ತೀವಿ ಗೈಸ್. ಇದು ಸ್ವಲ್ಪ ಹೊತ್ತಾದ್ಮೇಲೆ ಈಗ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ, ಫ್ರೈ ಮಾಡೋಣ ಗೈಸ್. ಫ್ರೈ ಮಾಡೋಣ ಅನ್ನೋದು ಇಂಗ್ಲೀಷು, ಬೇಯಿಸ್ಕೊಳ್ಳೋಣ ಅನ್ನೋದು ಕನ್ನಡ. ವಾವ್ ಗೈಸ್ ಇವಾಗ ಫುಲ್ ಎಲ್ಲ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಇದಕ್ಕೆ ಕುಡಿಲ್ಲ, ಹಾಕು. ಸೊ ಗೈಸ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೇಗ ಬೇಯುತ್ತೆ ಉಪ್ಪು ಹಾಕಿದ್ರೆ. ಆಮೇಲೆ ಉಪ್ಪು ಹಾಕಿ ಬೇಯಿಸೋದ್ರಿಂದ ಸ್ವಲ್ಪ ಬೇಗ ಬೇಗ ಚೆನ್ನಾಗಿ ಬೇಯುತ್ತೆ ಅಂತ ನಮ್ಮ ಅಸಿಸ್ಟೆಂಟ್ ಶೆಫ್ ಅವ್ರದ್ದು ಐಡಿಯಾ, ಗೊತ್ತಿಲ್ಲ. ಈಗ ಹಾಕ್ತಾ ಇರೋದು ಚಿಲ್ಲಿ ಪೌಡ್ರು. ಅದು ನೋಡಿ ಬರ್ತಾನೆ ಇಲ್ಲ ಗೈಸ್. ಹೌದು, ಹಾಕಿದ್ದೀನಿ. ಆಯಿಲ್ ಜಾಸ್ತಿ ಆಯಿಲ್. ಈಗ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್.
ಜೋರಾಗಿ ಹೇಳು ಗೈಸ್. ಇವಾಗ ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ಇದು ಯಾಕೋ ಬತ್ತಾನೆ ಇಲ್ಲ ಗೈಸ್. ಗೈಸ್ ಉಲ್ಟಾ ತೆಗ್ದ್ಬಿಟ್ಟಿದ್ದೀನಿ. ಅಯ್ಯೋ ಜಾಸ್ತಿ ಆಗೋಯ್ತು ಖಾರ. ಲಾಸ್ಟ್ ಮಶ್ರೂಮ್ ರೋಲ್ ಮಾಡಿದ್ವಲ್ಲ ಆ ಥರ. ಇಲ್ಲ ಇಲ್ಲ ಆ ಥರ ಆಗಲ್ಲ. ಪನ್ನೀರ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಪನ್ನೀರ್ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಆರಿಗೇನ ಹಾಕಿದ್ದೀನಿ ಗೈಸ್. ಹೋದ್ಸಲ ಖಾರ ಹಾಕ್ಬಿಟ್ಟು ನಾನೆಲ್ಲ ಹಾಕಿದ್ ಖಾರ. ಸಾಕು ಸಾಕು. ಪೆಪ್ಪರ್. ಪೆಪ್ಪರ್ ಓಕೆ ನೀರು ಹಾಕೋಣ. ಹೌದಾ? ಹ್ಞೂ ಒಂದು ನಿಮಿಷ. ಗೈಸ್ ಅದನ್ನ ಇವಾಗ ನೀಟಾಗಿ ಕಲ್ಸ್ಕೊಂತಾರೆ. ಏನು ಇದೆಯಲ್ಲ ವೆಜಿಟೇಬಲ್ಸಿಗೆ ಪನ್ನೀರ್ ಹಾಕ್ಬೇಕು. ಇದನ್ನು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಬೇಕು ಗೈಸ್. ಪನ್ನೀರೇ ಜಾಸ್ತಿ ಏನು ಬೇಡ, ಒಂದು 3 to 5 minutes ಬೇಯಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಆಗಿದೆ, ಫ್ರೈಡ್ ಆಗಿದೆ. ಸೊ ಈಗ ಇದನ್ನು ಸೈಡ್ಗೆ ಎತ್ತಿಡೋಣ. ಸ್ಟಫಿಂಗ್ ಎಲ್ಲ ಚೆನ್ನಾಗಿ ಬೆಂದಿದೆ. ವೆಜಿಟೇಬಲ್ಸ್ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಬೆಂದಿದೆ ಗೈಸ್. ತಿನ್ನಕ್ಕೆ ಚೆನ್ನಾಗಿರುತ್ತೆ ಗೈಸ್. ಇವಾಗ ಆಗಲೇ ಹೇಳಿದೆ ಗೊತ್ತಾ ಟ್ವಿಸ್ಟ್ ಏನು ಅಂತ. ಸೊ ಇವಾಗ ಫ್ರೈಡು ಮತ್ತು ಬಾಯ್ಲ್ಡು ಎರಡು ಮಾಡೋಣ. ಅದರಲ್ಲಿ ಈಗ ಫ್ರೈಡ್ ಯಾರಿಗೆ ಬರುತ್ತೆ, ಬಾಯ್ಲ್ಡ್ ಯಾರಿಗೆ ಬರುತ್ತೆ. ಸೊ ಅದಕ್ಕೆ ರಾಕ್ ಪೇಪರ್ ಸೀಸರ್ ಆಡೋಣ. ರಾಕ್ ಪೇಪರ್ ಸೀಸರ್. ನಾನೇ ಗೆದ್ದಿದ್ದು ಗೈಸ್. ನಾನು ಮೋಮೋಸ್, ಫ್ರೈಡ್ ಮೋಮೋಸ್ ಮಾಡ್ತಾ ಇದ್ದೀನಿ. ಸೋನು ಸ್ಟೀಲ್ ಮೋಮೋಸ್ ಮಾಡೋದು ಗೈಸ್. ಸೊ ಬನ್ನಿ ಈಗ ಮಾಡೋಣ. ಈಗಿಂದ ಸಪ್ರೇಟ್. ಅವರೇ ಬೇರೆ ನಾನೇ ಬೇರೆ. ಅವ್ರು ಫಸ್ಟ್ ಎಣ್ಣೆ ಕಾಯಕ್ಕೆ ಇಕ್ಕಂತಾರ. ನಾನು ಎಣ್ಣೆ ಕಾಯಕ್ಕೆ ಇಟ್ಟಿಲ್ಲ, ಮೇಲೆ ಏನೋ ಮಾಡ್ಕೊಂಡ್ಲಿ ಬಿಡಿ ಗೈಸ್. ನಮ್ಗೇನು ನಾವು ಮಾಡೋಣ, ನಾವು ನೋಡ್ಕೊಬೇಕು ಗೈಸ್. ನಾನೊಂದು ಫಸ್ಟು ಟ್ರಯಲ್ ಮಾಡಿದ್ದೀನಿ. ಹಿಂಗೆ ನೀಟಾಗಿ ಲಟ್ಟಿಸ್ಕೊಂಡಿದ್ದೀನಿ. ಇದು ಮಡ್ಚಕ್ ಗೊತ್ತಾಗ್ತಾ ಇಲ್ಲ. ನಾನು ನೀನೇ ವಾಪಸ್ ಗೈಸ್ ಚೆನ್ನಾಗಿ ಮಡ್ಚಿದ್ದೀನಿ ಗೈಸ್. ಮಾಡಿದ್ದೀನಿ. ವಾವ್ ಸೂಪರ್ ಗೈಸ್. ಗೈಸ್ ಮೋದ್ಕ ಗೈಸ್ ಅದು ಪ್ರಯತ್ನ. ಫ್ಲಾಪ್ ಚಾಲೆಂಜ್. ನಾವೇ ವಿನ್ ಆಗೋದು. ಆಯ್ತು ಗೈಸ್, ನೋಡೇ ಬಿಡೋಣ. ಓಕೆ ಒಂಚೂರು ಜಾಗ ಬಿಡಿ. ಗೊತ್ತಿಗೆ ನಂದು ಚೆನ್ನಾಗಿ ಬರ್ತೈತೆ ಅಂತ ಹೊಟ್ಟೆ. ಆ ಥರ ಏನಿಲ್ಲ ಗೈಸ್. ನೋಡಿ ಎಷ್ಟು ಡಿಫ್ರೆನ್ಸ್ ಐತೆ ನೋಡಿ. ಯಾಕೆ ಸುಮ್ಮನೆ ಆಮೇಲೆ ಗೆದ್ದ ಮೇಲೆ ನೀನು ಡಿಸ್ಟರ್ಬ್ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಎಲ್ಲ ಯಾಕೆ ಬೇಕು? ಈಗ ಹೆಂಗೋ ಗೆಲ್ಲ ನಾನೇ ಅಂತ ಗೊತ್ತಾಯ್ತು. ನನ್ನ ಮೊಮ್ಮೂಸ್ ಫಸ್ಟ್ ಟ್ರಯಲ್ ಎಷ್ಟು ಚೆನ್ನಾಗಿ ಬಂದಿದೆ. ಮೊಮ್ಮೂಸ್ ಸೆಕೆಂಡ್ ಒನ್ ಸ್ಟಫಿಂಗ್ಸು ಇಷ್ಟಿಡೋಣ. ಲೆಟ್ಸ್ ಟ್ರೈ ಫಾರ್ ದಿ ಸೆಕೆಂಡ್ ಒನ್. ಪಾಪ ಹೇಳ್ಕೊಡೋಣ ಅಲ್ವಾ ಗೈಸ್, ನೋಡ್ಕೊಳ್ಳಿ. ಹಿಂಗೆ ಸೀರೆ ನೆರಿಗೆ ಕೊಟ್ಟಂಗೆ ಕೊಡಬೇಕು ಗೈಸ್. ನಿಮಗೆ ಸೀರೆ ಎಲ್ಲ ಉಟ್ಕೊಂಡು ಅಭ್ಯಾಸ ಇಲ್ಲ. ಉಟ್ಕೊಂಡಲ್ಲ, ಸೀರೆ ಉಟ್ಕೊಂಡವರು ಆ ನೆರಿಗೆ ಹೆಂಗ್ ಬರುತ್ತೆ ಹಂಗೆ ಬಡಿಸ್ತಾರೆ. ನಾವು ಪ್ಯಾಂಟ್ ಹಾಕೊಂಡವರು. ಆಯ್ತು ಬಿಡು, ಬೋಂಡ ಥರನೇ ಮಾಡ್ಕೊ. ನಾವು ಬೋಂಡ ಥರನೇ ಮಾಡ್ತೀವಿ. ಅಪ್ಪಿ ಒಂಚೂರು ಸೈಡ್ಗೆ ಹೋಗಪ್ಪಿ. ನೈಸ್ ಟ್ರೈ, ಚೆನ್ನಾಗಿ ಬಂದಿದೆ ಗೈಸ್. ನಾನು ಮುಟ್ಟಿಲ್ಲ ಗೈಸ್, ಅವರೇ ಒತ್ಕೊಂಡಿದ್ರು. ಬೀಳ್ಸಿಂಗ್ ಮಾಡಿದ್ ನೋಡಿ ಗೈಸ್. ಮಾಡಿದ್ದೆ ಬೋಂಡ ಅದ್ರಲ್ಲಿ. ಹೋಗಪ್ಪ ಮೋಸ ಮಾಡಿದ್ದೆ ಬೋಂಡ, ಅದ್ರಲ್ಲಿ ನಾನು ಬೀಳ್ಸದಂತೆ ಅದು ಉಂಡೆ ಆಗೋಯ್ತಂತೆ. ಏನ್ ಮಾಡ್ತಾವ್ರೆ? ಇದು ಬೋಂಡ ಆತದ ಬಜ್ಜಿ ಆತದ ನೋಡೋಣ. ನಮ್ದು ತುಮಕೂರು ಮೊಮೋಸ್ ಗೈಸ್. ಇವಾಗ ನಾನು ಬೇರೆ ಥರ ಮಾಡ್ತೀನಿ ಗೈಸ್. ನನ್ ಕೆಟ್ಟೋಗ್ಬಿಡ್ತು ಗೈಸ್. ಈ ಸತಿ ಶಾಪ್ ಹಾಕೊಂಬಿಟ್ಟವ್ರು ಇವ್ರು ಅನ್ಸುತ್ತೆ.
ಬಟ್ ಬೆಟರ್. ಓಕೆ, ಅಷ್ಟು ಬಂದಿಲ್ಲ. ಓಕೆ, ಈ ಸತಿ ನಮ್ಮ ಹಿತಶತ್ರಿಗೂ ಕೆಟ್ಟದ್ ಬಯಸ್ತವ್ರಲ್ಲ ರೀ ನಾವು. ಬಾರಿ ಡೌಗಳಿವು. ಆ ನೋಡಪ್ಪ ಹಿಂಗೆ. ಈಗ ನಾನು ಮಾಡ್ತಾ ಇರೋದು ಮಣಿಪುರ್ ಮೊಮೋಸ್. ಎಂತದು? ಮಣಿಪುರ್ ಮೊಮೋಸ್. ಅದು ಯಾವ ಊರಿಗೆ ಹೋಗಿದ್ರು? ಅದು ಯಾವಾಗ ಏನ್ ತಿಂದಿದ್ರು? ಈಗ ತಾನೇ ತುಮಕೂರು ಮೊಮೋಸ್ ಅಂದ್ರು. ಅವು ಎರಡು ನಾನು ಎಲ್ಲಾ ತರ ವೆರೈಟೀಸ್ ಮೊಮೋಸ್ ಮಾಡ್ತಾ ಇದ್ದೀನಿ. ಎಲ್ಲ ಮಾಡ್ತಿರೋದ ಬೋಂಡ, ಅದ್ರಾಗ ಬೇರೆ ಹೆಸರು ಚೇಂಜ್. ಏನ್ ಹೇಳಿ, ಎಲ್ಲಾ ತರ ಮೊಮೋಸ್ ಮಾಡ್ತಾ ಇದ್ದೀನಿ ನಾನು. Guys, look at here. How is my momos? Manipur momos. How is it? It looks beautiful. Like me. ಅಲ್ಲ, ನನ್ನ ತಟ್ಟೆಗೆ ಯಾಕೆ ಬಂದಿರೋದು? ಬೋಟ್ ಮೊಮೋಸ್ ಅದು. ಆವಾಗ್ಲೇನು ಅಲ್ಲ, ಇಲ್ಲಿ ಬಿಸಾಕೊಂಡವ್ರೆ guys. ನೀವು ಈಗ ಬಿಸಾಕಿದ್ದು. ಮಾತ್ರ. ಆಗ್ಲೇನೋ ಅದು ಅಲ್ಲೇ ಇದ್ದಿದ್ದು. ಒಬ್ಬ ಹುಡುಗ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತೆಗ್ದು ಬೀಳ್ಸೋದು. ಮಾಡಿರೋದೇ ಬೋಂಡ, ಅದ್ರಲ್ಲಿ ಇಷ್ಟೊಂದು ಬಿಲ್ಡಪ್ ಬೇರೆ. ಬೋಂಡ, ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಮಾಡ್ತೀವಿ. ಏನಿವಾಗ ಏನ್ರಿ ಇವಾಗ? ಕೊಂಚ ಶೇಪ್ ಕೊಡೋಣ ಪಾಪಚ್ಚಿ. ಏನ್ ಬೇಡ. ಎಷ್ಟು ನಾನು ಯಪ್ಪನೇ ಕೆಟ್ಕ. ಆಮೇಲೆ ನಾನ್ ಮಾಡ್ಕೊಟ್ಟಿದ್ದೀನಿ ಅಂತ ಯಾಕೆ ಬೇಕು? ಏನೋ ಒಬ್ಬೊಬ್ಬರಿಗೆ ಖುಷಿ ಪಡ್ತಾವ್ರೆ. ಅದತ್ತ ಕರ್ಜಿಕಾಯಿ ತರನೂ ಇಲ್ಲ, ಬೋಟ್ ತರನೂ ಇಲ್ಲ. ಅದು ಏನ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಖುಷಿ ಮಾತ್ರ ಪಟ್ಕಂತಾವ್ರ ಅವ್ರವ್ರೇ ನೋಡಿ. ನಮ್ದು ಮಾತ್ರ ಯಾರನ್ನ ಕೇಳಿದ್ರು ಮೊಮ್ಮೂಸ್ ಅಂತಾರೆ. ನಮ್ದು ಮುಗೀತು ಕೋಟ. ನಾವು ಸ್ವಲ್ಪ ಲೇಟ್, ಸೊ ನಾವು ನೀರು ಇಕ್ಕೋಣ. ಗೈಸ್, ನೀರು ಎಷ್ಟು ಹಾಕ್ಬೇಕು ಅಂತ ಹೇಳಿ ಕೇಳಾಕ್ತಿರೋದು. ಸೊ ಏನು ರಿಜೆಕ್ಟ್. ರಿಜೆಕ್ಟ್? ಇದು ಯಾವ್ದೋ ಬೋಟ್ ಅಂತ ಇವೆಲ್ಲ ನೋಡಿದ್ರೆ ಮೊಮ್ಮೂಸೆ ರಿಜೆಕ್ಟ್. ಫಸ್ಟ್ ಆಫ್ ಆಲ್ ರಿಜೆಕ್ಟ್ ಗೈಸ್, ರಿಜೆಕ್ಟ್. ಸೊ ನೀರು ಕಾಯಿ ಹಾಕಿಟ್ಟಿದ್ದೀನಿ ಗೈಸ್. ನಂದುಕ್ಕೆ ಸ್ವಲ್ಪ ಎಣ್ಣೆ ಸರ್ಕೋಣ, ಯಾಕಂದ್ರೆ ಕಚ್ಕೋಬಾರ್ದಲ್ಲ. ಬೋಟ್, ಕಲ್ಪತರು ನಾಡು ಬೋಟ್. ಆಡ್ಕೊಳೋರ್ಗೆಲ್ಲ ತಲೆ ಕೆಡ್ಸ್ಕೋಬಾರ್ದು ಗೈಸ್. ಆಡ್ಕೊಳೋರು ಆಡ್ಕೊಂತ ಇರ್ತಾರೆ. ನಮ್ ಗುರಿ ಏನಿದ್ರು ನಾವು ಮಾಡೋ ಕೆಲ್ಸದ ಕಡೆ ಇರ್ಬೇಕು. ನೋಡ್ಕೊಳಕ್ ಬರೋದು ನೋಡಿ. ಕಾಪಿ ಗಿಪಿ ಮಾಡಂಗಿಲ್ಲ ನಂದು ಗೈಸ್. ನಂದು ಮಾಡಾಗೋಯ್ತು. ಅದನ್ನ ಈಗ ಹಬೆಗೆ ಇಕ್ಬೇಕು ಅಂತ ನಾನು ಆಯಿಲ್ ಅಪ್ಲೈ ಮಾಡ್ಕೊಂತಿದ್ದೀನಿ. ಸುಮ್ಮನೆ ಅವ್ರು ನೋಡಿ ಏನು ಮಾಡಿ, ಅವ್ದಕ್ಕಿಂತ ಚೆನ್ನಾಗಿ ನಂದು ಬಂದೈತೆ. ಸೊ ನಾನು ತಲೆ ಕೆಡ್ಸ್ಕೊಳಲ್ಲ ಗೈಸ್. ನಂದು 5 ಅವ್ರಿಗೆ ಏನಾರ ಮಾಡ್ಕೊಳ್ಳಿ. ಆ ಬೋಟ್ ಅಂತೆ ಎಂಥದ ಕಲ್ಪುತ್ತಾರು ಬೋಟ್. ನಾವು ಇದನ್ನ ಮುಚ್ಚೋಣ ಈಗ. ಹಾಂ ಗೈಸ್ ನೋಡಿ, ನನ್ಗೆ ಯಾವ್ದೋ ಹತ್ತು ದಿಲ್ದಿದ್ ಕೊಟ್ಟಿರೋದ. ಅವ್ರು ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಗೈಸ್? ಸೆಲೆಕ್ಟ್ ಮಾಡಿರ್ಲಿಲ್ಲ, ಇಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ ಗೈಸ್. ನಾನಿದು ಲಡ್ಸ್ಕೊಳಕ್ಕೆ ಮುಂಚೆನೆ ಪಾದ ತಗೊಂಡೋಗಿಕ್ಕಿ ನಂಗೆ ಆ ಸ್ಟವ್ ಬೇಕು ಅಂತ ಎಣ್ಣೆ ಇಟ್ಕೊಂಡು ಏನೋ ಮಾಡೋನು ಎಲ್ಲಿದ್ರು ಮಾಡ್ತಾನಂತೆ. ಇರ್ಲಿ 2 ನಿಮಿಷ ನಿಧಾನಕ್ಕೆ ಬೇಯ್ಲಿ, ನಮ್ಗೇನ್ ಬೇಜಾರಿಲ್ಲ ಗೈಸ್. ನಂದು 10 ಮಿನಿಟ್ಸ್ ನಮ್ಮ ಅಕ್ಕ ಪಕ್ಕ ಇರೋರು ಚೆನ್ನಾಗಿರ್ಬೇಕು. ಮೊದ್ಲೇ ಗೆಲ್ಲಲ್ಲ ಅಂತ ಗೊತ್ತಾಗೈತೆ. ಸೊ ಸುಮ್ನೆ ಅದೆಲ್ಲ ಬಿಲ್ಡಪ್. ತಾಳಿ ನಿಮ್ ಬೋಟ್ ಕೊಡಿ, ಆಮೇಲೆ ಏನ ಮಾಡಿಬಿಟ್ರೆ ಆಮೇಲೆ. ಅಯ್ಯೋ, ನಿಮ್ ಬೋಟ್ನ ಕಣ್ಣಲ್ಲಿ ಬೋಟ್ನ ನೀರ ಮುಣುಗ್ಸ್ಬಿಟ್ರೆ ಆಮೇಲೆ ನಾವಿಲ್ಲಿ ಎಣ್ಣೆ ಮುಣುಗ್ಸೋಣ ಅಂತ ಇಕ್ಕಿದ್ದು, ನೀನ್ ಹೋಗಿ ನೀರ ಮುಣುಗ್ಸ್ಬಿಟ್ರೆ ಹೇಳು. ನಿಮ್ ಬೋಟ್ನ ಕಣ್ಣಲ್ಲೂ ನೋಡಕ್ ಆಗ್ತಾ ಇಲ್ಲ. ಕಣ್ಣಾಗೂ ನೋಡ್ಬಿಡಿ. ಒಂದು ಮಣಿಪುರ್ ಮೊಮೋಸು, ಒಂದು ಕಲ್ಪತರು ಮೊಮೋಸು, ಇನ್ 3 ಕಿಶೋರ್ ಬೋಟ್ ಮೊಮೋಸ್. ಮೊಮೋಸ್. ಗೈಸ್, ನಂದನ್ನ ಆಫ್ ಮಾಡ್ತಾ ಇದೀನಿ.
ತಥಾಸ್ತು, ಒಳ್ಳೇದಾಗ್ಲಿ. ಅದು ತಥಾಸ್ತು. ಪಕ್ಕದವ್ರದ್ದು ಕಣ್ ಬೀಳ್ದಂಗೆ ಚೆನ್ನಾಗಿರ್ಲಿ. ಪ್ರೆಸೆಂಟೇಷನ್ಗೋಸ್ಕರ ಎಲ್ಲ ಹುಡುಕೊಂಬಂದಿದ್ದೀನಿ. ಇವರು ಎಣ್ಣೆಲಿ ತೇಲ್ಸೋದ್ರಾಗೆ ಹಿಂಗೆ ಮುಳುಗೋರು. ತೆಗಿಯವ. 1 2 3. ಟನ್ 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 ಟನ್. ವಾವ್, ಸೂಪರ್. ವಾವ್, ಸೋ ಬ್ಯೂಟಿಫುಲ್. ಸೊ ಗೈಸ್, ಅಪ್ಪಿ ತಕ್ಕಳು, ಇದನ್ನ ತಗೊಳಪ್ಪಿ. ಎಮ್ಮಿ ಫ್ರೈಡ್ ಮೊಮೋಸ್ ನೋಡಿ, ಏನು ಸಕ್ಕತ್ತಾಗಿದೆ, ಕಲರ್ ಎಲ್ಲ ಚೆನ್ನಾಗಿ ಬಂದಿದೆ ಗೈಸ್. ಸೊ ಇದನ್ನ ಸೈಡಲ್ಲಿ ಇಟ್ಟಿರೋಣ. ಕಲ್ಪತರು ಬೋಟ್. ಯಾಕಪ್ಪಿ ಆಡ್ಕೊಳೋದು ಗೈಸ್? ನೋಡಿ ಗೈಸ್, ಆಡ್ಕೊಳ್ಳೋದು. ಗೈಸ್, ನಂದು ಡೆಕೋರೇಷನ್ ಮಾಡಿದ್ದೀನಿ ನಾನು, ನೋಡಿ. ನಾವು ಮಾಡ್ತೀವಿ, ನಾವಿನ್ನ ಫಸ್ಟು ಎಲ್ಲ ಕ್ಲೀನಾಗಿ ಮುಗಿಸ್ಕೊಂಡು ಆಮೇಲೆ ಮಾಡೋದು. ಓಹೋ, ಬಂದ್ಬಿಡು ಅಮ್ಮಣಿಕೆ ಬೋಂಡ. ಇವ್ರಿಗೆ ಬರೀ ರೇಗ್ಸೋದೇ ಆಗೋಯ್ತಿಲ್ಲಿ. ಗೈಸ್, ನಂದು ಪೂರ್ತಿ ರೆಡಿ ಆಯಿತು. ಅವ್ರದ್ದು ಇನ್ನೂ ಲೇಟು. ಗೈಸ್, ಇನ್ನೊಂದು 2 ಮಿನಿಟ್ಸ್ ಗೈಸ್, ಆಗೋಗ್ಬಿಡುತ್ತೆ. ಸೂಪರ್ ಆಗಿ ಗೈಸ್, ಡೆಕೋರೇಷನ್ಗಂತೆ. ನಾನ್ ಮಾಡಿದ್ಮೇಲೆ ಯಾರು ನೋಡ್ಕೊಂಡು ಮಾಡಂಗಿಲ್ಲ ಗೈಸ್. ನಾನು ಮಾಡಿದ್ ಮುಗ್ದೋಯ್ತು. ನಾನು ಅವ್ರ ಸವಾಸಕ್ಕೆ ಹೋಗಲ್ಲ, ನಂಗೆ ಬೇಡ. ದೃಷ್ಟಿ ಆಗ್ಬಿಡುತ್ತೆ ಗೈಸ್. ಅವ್ರದ್ದು ಅವರೇ ಆಗ್ಬಿಡುತ್ತೆ. ನೋಡ್ಕೊಂಡು ನಾಯಿ ಕಣ್ಣು, ನೆರಿ ಕಣ್ಣು, ಅಲ್ಲಿ ಕಣ್ಣು ಯಾರ ಕಣ್ಣು ಬೀಳುವ. ನಂದು ಯಾವುದು ತೆಗಿಲ್ಲ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಗೈಸ್. ಫೈನಲಿ ಫ್ರೈಡ್ ಮೊಮೋಸ್ ನನ್ನ ಕಡೆಯಿಂದ, ಸ್ಟೀಮ್ ಮೊಮೋಸ್ ನನ್ನ ಕಡೆಯಿಂದ. ಸೊ ಈಗ ಟೇಸ್ಟ್ ಮಾಡ್ಸೋಣ. ಕಂಪ್ಲೀಟ್ ಪ್ರೆಸೆಂಟೇಷನ್ ಎಲ್ಲದನ್ನು ಕೇಳೋಣ, ಆಯ್ತಾ? ಓಕೆನಾ? ನೀವು 8 ಕೊಡ್ತೀನಿ. ಗೈಸ್, ಇದಕ್ಕೆ 10ಗೆ 8 ಕೊಟ್ಟಿದ್ದಾರೆ. ಇದಕ್ಕೆ 7. ಸೀರಿಯಸ್ಲಿ ಹೇಳ್ತೀನಿ, ಅಂದ್ರೆ ನೋಡಕ್ಕೆ ಲುಕ್ ಎಲ್ಲ ಅದೇ ಚೆನ್ನಾಗಿದೆ, ಬಟ್ ಟೇಸ್ಟ್ ಗೊತ್ತಿಲ್ಲ. ಟೇಸ್ಟ್ ಮಾಡೋಣ ಗೈಸ್. ಮೊಮೋಸ್, ಫ್ರೈಡ್ ಮೊಮೋಸ್. ಸೊ ಗೈಸ್, ಯಾವ್ದು ಚೆನ್ನಾಗಿದೆ ಅಂತೇಳಿ ನೋಡಿ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಹೀಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಅಷ್ಟೇ.